ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಕಚೇರಿ ಎದುರು ರೈತರು ಧರಣಿ ನಡೆಸ್ತಾ ಇದ್ದಾರೆ. ಭದ್ರಾ ಮೇಲ್ದಂಡೆ ನೀರು ಹರಿಸುವಂತೆ ಪ್ರತಿಭಟನೆ ನಡೆಸಲಾಗ್ತಾ ಇದ್ದು, ಧರಣಿ ಸ್ಥಳಕ್ಕೆ ಎಸ್ಪಿ ಧರ್ಮೇಂದ್ರ ಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಪ್ರತಿಭಟನಾನಿರತ ರೈತರ ಮನವೊಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಪ್ರತಿಭಟನೆ ಕೈಬಿಡುವಂತೆ ರೈತರಿಗೆ ಎಸ್ಪಿ ಮನವಿ ಮಾಡ್ತಾ ಇದ್ದು, ಎಸ್ಪಿ ಮನವಿಗೆ ರೈತ ಹೋರಾಟಗಾರರು ಸ್ಪಂದಿಸ್ತಾ ಇಲ್ಲ. ಜಿಲ್ಲಾ ಪಂಚಾಯತ್ ಗೇಟ್ಗೆ ಅಡ್ಡಲಾಗಿ ಕುಳಿತು ರೈತರು ಧರಣಿ ನಡೆಸ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಕಚೇರಿಯ ಎದುರು ರೈತರ ಧರಣಿ. ಭದ್ರಾ ಮೇಲ್ದಂಡೆ ನೀರು ಹರಿಸುವಂತೆ ಪ್ರತಿಭಟನೆ. ಧರಣಿ ಸ್ಥಳಕ್ಕೆ ಎಸ್ಪಿ ಧರ್ಮೇಂದ್ರ ಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಪ್ರತಿಭಟನಾನಿರತ ರೈತರ ಮನವೊಲಿಸೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದ್ದು, ಪ್ರತಿಭಟನೆ ಕೈಬಿಡುವಂತೆ ರೈತರಿಗೆ ಎಸ್ಪಿ ಮನವಿ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ನಾನೀಗ ಚಿತ್ರದುರ್ಗ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಎದುರುಗಡೆ ಇದ್ದೇನೆ. ತಾವು ದೃಶ್ಯಗಳಲ್ಲಿ ನೋಡಬಹುದು, ಬೆಳಗ್ಗೆ ಇಲ್ಲೇನು ರೈತ ಸಂಘ ಕಳೆದ 31 ದಿನದಿಂದ ಧರಣಿಯನ್ನು ನಡೆಸುತ್ತಿತ್ತು. ಆ ಒಂದು ರೈತ ಸಂಘದ ಕಾರ್ಯಕರ್ತರು ಇವತ್ತು ಜಿಲ್ಲಾ ಪಂಚಾಯಿತಿ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದರೆ. ಈ ಒಂದು ಜಿಲ್ಲಾ ಪಂಚಾಯಿತಿ ಕಚೇರಿಯ ಸುತ್ತಲೂ ಕೂಡ ಟ್ರ್ಯಾಕ್ಟರ್ಗಳನ್ನು ನಿಲ್ಲಿಸಿ ಕಚೇರಿಗೆ ದಿಗ್ಬಂಧನವನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಬೆಳಗ್ಗೆಯಿಂದಲೇ ಪೊಲೀಸರು ಕೂಡ ಇಲ್ಲಿ ಜಮಾಯಿಸಿ ಟ್ರ್ಯಾಕ್ಟರ್ಗಳನ್ನು ತೆರವುಗೊಳಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ತಾವು ದೃಶ್ಯಗಳಲ್ಲಿ ನೋಡಬಹುದು, ರೈತರು ನಿಲ್ಲಿಸಿರ್ತಕ್ಕಂಥ ಟ್ರ್ಯಾಕ್ಟರ್ಗಳನ್ನ ಖುದ್ದು ಪೊಲೀಸರೇ ತಳ್ಳಿಕೊಂಡು ಹೋಗ್ತಾ ಇದ್ದಾರೆ. ಕೆಲವನ್ನ ನಡೆಸಿಕೊಂಡು ಮುಂದಿನ ದಾರಿಗೆ ಬಿಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಆದರೂ ಕೂಡ ರೈತರು ಪೊಲೀಸರ ನಡುವೆ ಸಾಕಷ್ಟು ವಾಗ್ವಾದ ನಡೀತಾ ಇದೆ ಮತ್ತು ಪೊಲೀಸರ ಮಾತುಗಳಿಗೆ ರೈತರು ಯಾವುದೇ ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಾ ಇಲ್ಲ. ನಿರಂತರವಾಗಿ ಧರಣಿಯನ್ನು ತೊಡೆದಿದ್ದಾರೆ. ಈ ಒಂದು ಜಿಲ್ಲಾ ಪಂಚಾಯತಿಗೆ ಇವತ್ತು ಏನು ಸಂಸದರು ಬರ್ಲಿಕ್ಕಿದ್ದಾರೆ, ಸೆಂಟ್ರಲ್ ಮಿನಿಸ್ಟರ್ ನಾರಾಯಣಸ್ವಾಮಿ ಅವರು ಬರ್ಲಿಕ್ಕಿದ್ದಾರೆ. ಅವ್ರ ಜೊತೆಗೂ ಕೂಡ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ, ಮಾತುಗಳನ್ನ ಆಡ್ತೀವಿ. ನಮ್ಮ ಆಗ್ರಹಕ್ಕೆ ಅವರು ಯಾವುದೇ ಕಿಮ್ಮತ್ತನ್ನು ಕೊಟ್ಟಿಲ್ಲ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ರೈತರು ಮಾಡ್ತಾ ಇದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಸಿದ್ದೂರಪ್ಪ ಸರ್, ಈಗ ಯಾವ ರೀತಿಯ ಪ್ರತಿಭಟನೆ ಇವತ್ತು ಸ್ಟಾರ್ಟ್ ಆಗಿದೆ? 31 ದಿನದಿಂದ ಕೂತಿದ್ರು ಕೂಡ ಯಾರೊಬ್ಬರು ನಿಮಗೆ ಕಿಮ್ಮತ್ತು ಕೊಟ್ಟಿಲ್ಲ ಅಂತಕ್ಕಂಥದ್ದು ಏನು ಹೇಳ್ತೀರಿ ಸಂದರ್ಭದಲ್ಲಿ? ಈಗ 31ನೇ ದಿವಸ ಇವತ್ತು ಚಳವಳಿ ಶುರುವಾಗಿರೋದು. ಬಹುಶಃ 5-6ನೇ ದಿವಸದ ಚಳವಳಿಯಲ್ಲಿ ಬಂದಂಥ MLC ಮತ್ತು MP ಗಳು ಒಂದೂ ಸಮರ್ಪಕವಾದ ಮಾತನ್ನು ಆಡ್ದೇನೆ, ಈಗೇನು ಮೋದಿ ಅವರು ಬಂದು ಇಲ್ಲಿ 5,300 ಕೋಟಿ ಘೋಷಣೆ ಮಾಡಿ ಹೋಗಿದ್ರು, ಆ ಹಣ ಬಿಡುಗಡೆ ಮಾಡಿಸೋ ವಿಚಾರವನ್ನು ಹೊರತುಪಡಿಸಿ ಬೇರೆ ಎಲ್ಲ ಮಾತಾಡಿದರು. ಇದು ಈ ಚಳವಳಿಯ ಉದ್ದೇಶ ಅಲ್ಲ, ಚಳವಳಿಗೆ ಉತ್ತರ ಅಲ್ಲ. ಆ ಕಾರಣಕ್ಕೆ ಅವರು ಹೋಗ್ತೀವಿ ಅಂತಲೂ ಹೇಳಿದೆ ಹೊರಟೋಗಿದ್ರು. ಹಾಗಾಗಿ ನಾವು ನಿರೀಕ್ಷೆ ಮಾಡಿದ್ವಿ. ಪೊಲೀಸ್ನರಿಗೆ ಹೇಳಿದ್ವಿ, ಅಲ್ಲಿದ್ದಾರೆ ಜಯರಾಮ್, ಇನ್ನು ಮುಂದೆ ನಾವು ಹೇಳಿದ್ದೀವಿ, ನಾವು ಕಂಡಲ್ಲಿ ಬಂಡು ಅನ್ನೋ ಕಾರ್ಯಕ್ರಮ ಹಾಕ್ಕೊಳ್ತೀವಿ. ರಾಜಕಾರಣಿಗಳು ಎಲ್ಲೇ ಕಂಡ್ರು ಕೂಡ ಅದು ಬಂಡ್ ಮಾಡ್ತೀವಿ, ನೀವು ಗುಂಡು ಹಾಕ್ತೀರಿ, ಮಾಡಬಾರ್ದು ಮಾಡಿದರೆ ನಾವು ಬಂಡ್ ಮಾಡ್ತೀವಿ ಅನ್ನೋ ಮಾತನ್ನು ಮುಂಚೆನೇ ಪೊಲೀಸಿಗೆ ತಿಳಿಸಿದ್ದೀವಿ. ಟ್ರ್ಯಾಕ್ಟರ್ಗಳನ್ನು ರೈತರು ತಂದು ಅಡ್ಡ ನಿಲ್ಲಿಸಿದ್ರೆ ಹೊರತು ಯಾರಿಗೂ ತೊಂದರೆ ಮಾಡಬೇಕು ಅಂತಲ್ಲ. ನಿಮಗೆ ಪೊಲೀಸ್ನರಿಗೆ ಯೋಗ್ಯತೆ ಇದ್ದರೆ ಕರ್ಕೊಂಬನ್ನಿ ಸಂಸದರನ್ನ, ಇಲ್ಲಿ ನಿಲ್ಲಿಸಿ ಮಾತಾಡಿಸಿ, ಈ ಜಿಲ್ಲೆ ನ್ಯಾಯ ಕೊಡಿಸಿ. ನಮಗಿರೋ ಜವಾಬ್ದಾರಿ ನಿಮಗೂ ಇದೆ. ನಮಗೆ ಎಷ್ಟು ನೀರು ಬೇಕು ನಿಮಗೂ ಅಷ್ಟೇ ಬೇಕು. ಆ ಜಮೀನಿಗೆ ಸರಿಯಾದ ನೀರು ಮತ್ತು ಅದರಲ್ಲಿ ಬೆಳೆದಂಥ ಬೆಳೆಗೆ ಬೆಲೆ ಬೇಕು ಅಂತ ನಮ್ಮ ಹೋರಾಟ ನಡೆದಿರೋದು. ಯಾವ ರೀತಿ ಹೋರಾಟ ಮುಂದುವರಿತು? ಇವತ್ತೇನು 31ನೇ ದಿನ ಹೋರಾಟ. ಇವತ್ತು ಯಾವುದೇ ಒಬ್ಬ ಜನಪ್ರತಿನಿಧಿಗಳು ಬಂದು ನಮ್ಮನ್ನು ಈ ವಿಚಾರವಾಗಿ ಮಾತಾಡಿಲ್ಲ. ಬರೀ ಆಗೋಗಿರೋದು ಮಾತಾಡ್ತಾ ಇದ್ದಾರೆ. ಇವಾಗ ಸಮಸ್ಯೆ ಆಗಿರೋದು ನಮ್ಮ ಚಿತ್ರದುರ್ಗ ಜಿಲ್ಲೆ ಬರದ ನಾಡು. ಈ ಜಿಲ್ಲೆಗೆ ಇದು ಭದ್ರಾ ಮೇಲ್ದಂಡೆ ಯೋಜನೆಗೆ ಅನುಷ್ಠಾನಗೊಂಡು 15 ವರ್ಷ ಕಳೆದಿದೆ. 15 ವರ್ಷ ಕಳೆದ್ರೂ ಈ ಕಾರ್ಯಕ್ರಮ ಮುಗಿಸ್ಲಿಲ್ಲ ಅಂತಂದರೆ ಈ ಕೇಂದ್ರ ಸರ್ಕಾರಕ್ಕಾಗಲಿ ರಾಜ್ಯ ಸರ್ಕಾರಕ್ಕಾಗಲಿ ಈ ಜನಪ್ರತಿನಿಧಿಗಳಿಗೆ ನಾಚಿ ಆಗ್ಬೇಕು. ಇವತ್ತು ನೆಕ್ಸ್ಟ್ ಯಾವ ರೀತಿ ಹೋರಾಟ ಇರುತ್ತೆ? ನಾವು ಏನು ಹೋರಾಟ ಮಾಡ್ತಾ ಇದೀವ, ಈ ಹೋರಾಟನ ನಾವು ಮುಂದುವರಿಸ್ತಾ ಇದೀವಿ. ಏನು ಅವ್ರು ಎಲೆಕ್ಷನ್ಗೆ ಅವರು ನಮ್ಮ ಊರಿಗೆ ಬಂದರೆ ಅವ್ರಿಗೆ ನಾವು ಬಹಿಷ್ಕಾರ ಮಾಡ್ತೀವಿ. ಅವ್ರು ನಾವು